ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಅಮಿತ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸ್ಪೆಷಲ್ ವ್ಲಾಗ್. ನಾನು ಕೃಷ್ಣ ಜನ್ಮಾಷ್ಟಮಿಗೆ ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದ್ದೆ ನನ್ನ ಮಕ್ಕಳಿಗಿಬ್ರಿಗೂ. ಸೊ ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಡ್ರೆಸ್ಸಸ್ ಎಲ್ಲ ಹೇಗಿದೆ ಅಂತ. ಸೊ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ಔಟ್ ಮಾಡಿ ನೋಡಿ. ಇವತ್ತು ಅವರು ಡ್ರೆಸ್ಸಸ್ನ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಅಮೆಝಾನಿಂದ ನಾನೊಂದು ಪಾರ್ಸಲ್ನ ತರಿಸಿದ್ದೆ. ಸೊ ಅದು ಏನು ಆ್ಯಂಡ್ ಅದು ಯಾರಿಗೋಸ್ಕರ ತರಿಸಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿದ್ರು, ವೀಡಿಯೋಸ್ನ ಕಂಪ್ಲೀಟಾಗಿ ನೋಡ್ತಾಯಿದ್ರು, ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ. ಈ ವರ್ಷ ತುಂಬಾ ಖುಷಿ, ಯಾಕಂತಂದರೆ ನನ್ನ ಮಗ ಬಂದಿದ್ದಾನೆ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡೇ ಇರ್ತೀರ, ನಾನು 2 ಇಯರ್ಸಿಂದ ನನ್ನ ಮಗಳಿಗೆ ರಾಧಾ ಮತ್ತು ಕೃಷ್ಣ ಈ 2 ಕಾಸ್ಟ್ಯೂಮ್ಸ್ನು ಹಾಕಿ ಫೋಟೋಸು ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಈ ವರ್ಷ ನನ್ನ ಮಗ ಬಂದಿದ್ದಾನೆ, ಸೊ ಅವನಿಗೆ ಕೃಷ್ಣ ಡ್ರೆಸ್ ಹಾಕ್ತೀನಿ ಆ್ಯಂಡ್ ನನ್ನ ಮಗಳಿಗೆ ರಾಧಾ ಡ್ರೆಸ್ ಹಾಕ್ತೀನಿ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಅವರಿಗೆ ಡ್ರೆಸ್ಸು ಯಾವ ಥರ ಫಿಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಡೌಟ್ ಇದೆ ನನಗೆ ಅಂತ ಅಂದ್ಬಿಟ್ಟು. ಸೊ ಯಾವ ರೀತಿ ಕಾಣಿಸ್ತಾರೆ ಅಂತ ನೋಡಬೇಕು. ನಾನಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಕ್ಲಿಪ್ಪಿಂಗು ನನ್ನ ಮಗಳಿಗೆ ರೆಡಿ ಮಾಡಬೇಕಾದ್ರೆ ತೊಗೊಂಡಿರೋದು. ನಾನು ನನ್ನ ಮಗಳಿಗೆ ಈ ಡ್ರೆಸ್ನ ಹೆಂಗೆ ವೇರ್ ಮಾಡಿಸೋದು, ಅವಳನ್ನ ಹೆಂಗೆ ರೆಡಿ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ. ನಾನು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ಅವಳಿಗೆ ಫ್ರಾಕು ಮತ್ತು ಈ ಥರ ಸ್ಟೋನ್ ಡ್ರೆಸ್ಸಸ್ ಅಂದರೆ ಇಷ್ಟ ಆಗಲ್ಲ. ಸೊ ನಂಗೆ ಬೇಡ ಅಂತ ಹೇಳಿಬಿಡ್ತಾಳೆ, ವೇರೇ ಮಾಡಲ್ಲ. ಸೊ ನಾವು ಹೆಂಗೋ ನೈಸ್ ಮಾಡಿ ವೇರ್ ಮಾಡಿಸ್ಬೇಕು. ಇತ್ತೀಚೆಗೆ ಅವಳಿಗೊಂದು ಅಭ್ಯಾಸ ಏನಂದರೆ, ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ರೀಲ್ಸ್ ನೋಡ್ತಾ ಇರ್ತೀವಲ್ಲ, ಸೊ ಮಕ್ಕಳು ಆ್ಯಕ್ಟಿಂಗ್ ಮಾಡಿರೋದು ಅಥವಾ ಡಾನ್ಸ್ ಮಾಡಿರೋ ವೀಡಿಯೋ ಏನಾದರೂ ಬಂತು ಅಂತ ಅಂದರೆ ನಂಗೆ ಈ ಥರ ಸ್ಟೆಪ್ ಹೇಳ್ಕೊಡು ಮಮ್ಮಿ, ಇಲ್ಲಾಂತಂದರೆ ಈ ಥರ ರೆಡಿ ಮಾಡು ಮಮ್ಮಿ ಅಂತ ಕೇಳ್ತಾ ಇರ್ತಾಳೆ. ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಯಾವ್ಯಾವ ವೀಡಿಯೋಸ್ಗಳನ್ನ ನಾನು ರಾಧಾದು ಸೇವ್ ಮಾಡಿದ್ದು, ಸೊ ಅದೆಲ್ಲ ವೀಡಿಯೋಸ್ನ ನಾನು ತೋರಿಸ್ದೆ. ಸೊ ಅವಳು ನನಗೂ ಈ ಥರ ರೆಡಿ ಮಾಡು ಮಮ್ಮಿ ಅಂತ ಕೇಳಿದ್ಲು. ಸೊ ಹಾಗಾಗಿ ಅವಳು ಇಷ್ಟಪಟ್ಟು ರೆಡಿ ಆಗ್ತಾ ಇದ್ಲು. ಫಸ್ಟ್ ಇಯರ್ ಬಂದು ನನ್ನ ಮಗಳಿಗೆ ನಾನು ರಾಧಾ ಡ್ರೆಸ್ ವೇರ್ ಮಾಡಿಸಿದಾಗ 9 ಮಂತ್ಸ್ ಏನೋ 10 ಮಂತ್ಸ್ ಇತ್ತು. ಹಾಗಾಗಿ ಅವಳಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನು ಯಾವ ಡ್ರೆಸ್ ಹಾಕಿದ್ರು ಹೆಂಗೆ ಮೇಕಪ್ ಮಾಡಿದ್ರು ಸುಮ್ಮನೆ ಇರ್ತಾ ಇದ್ಲು. ಸೆಕೆಂಡ್ ಇಯರ್ ಮಾತ್ರ ಒಂದು 3 ಐಸ್ ಕ್ರೀಮ್ ಖಾಲಿ ಮಾಡಿದ್ದೀನಿ ಅಂತ ಅನ್ಸುತ್ತೆ ರಾಧಾ ಕಾಸ್ಟ್ಯೂಮ್ ಹಾಕಿ ರೆಡಿ ಮಾಡೋದಕ್ಕೆ. ಆ್ಯಂಡ್ ಈ ಫ್ಲವರ್ಸ್ ಜ್ಯುವೆಲ್ರಿ ಎಲ್ಲ ನನ್ನ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಸೀಮಂತ ಮಾಡಬೇಕಾದ್ರೆ ಫ್ಲಿಪ್ಕಾರ್ಟಿಂದ ಬೈ ಮಾಡಿತ್ತು. ಬಟ್ ನನ್ನ ಹಸ್ಬೆಂಡ್ ಮನೆ ಕಡೆ ಸೀಮಂತ ಮಾಡೋವಾಗಲೂ, ನಮ್ಮ ಮಮ್ಮಿ ಮನೆ ಕಡೆ ಸೀಮಂತ ಮಾಡೋವಾಗಲೂ ನಾನು ಇದನ್ನು ಹಾಕ್ಕೊಂಡೇ ಇಲ್ಲ. ರಿಲೇಟಿವ್ಸ್ ಎಲ್ಲ ಗೋಲ್ಡ್ ಇದೆ, ಗೋಲ್ಡ್ ಬಿಟ್ಟು ಈ ಥರದ್ದೆಲ್ಲ ಹಾಕ್ಕೊಳ್ತೀಯಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾನು ಇದನ್ನು ನೆಕ್ಸ್ಟ್ ಡೇ ಅಂದರೆ ಸೀಮಂತ ಆದಮೇಲೆ ಒಂದಿಷ್ಟು ಫೋಟೋಸ್ಗೋಸ್ಕರ ಈ ಒಂದು ಜ್ಯುವೆಲ್ರಿನ ವೇರ್ ಮಾಡಿದ್ದು. ಅಷ್ಟು ಬಿಟ್ಟರೆ ಇವಾಗ ನನ್ನ ಮಗಳಿಗೇ ಯೂಸ್ ಆಗ್ತಾ ಇರೋದು ಈ ಜ್ಯುವೆಲ್ಸು. ಇದ್ರ ಜೊತೆಗೆ ನಾನು ಮಾರ್ಕೆಟಲ್ಲಿ ಒಂದು ವೈಟ್ ಕಲರ್ದು ಮತ್ತು ಗ್ರೀನ್ ಕಲರ್ ಫ್ಲವರ್ ಜ್ಯುವೆಲ್ರಿನ ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ನನಗೆ 200 ರುಪೀಸ್ಗೆ ಸಿಕ್ತು. ಆ್ಯಂಡ್ ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿರೋದು ಮೇ ಬಿ 300 ಸಮಥಿಂಗ್ ಏನೋ ಇದು 400 ನಿಯರ್ ಇದೆ ಆ ಒಂದು ಜ್ಯುವೆಲ್ರಿದು ಪ್ರೈಸ್ ಬಂದು. ಸೊ ಇವಾಗ ವೀಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ಸೊ ಈ ಒಂದು ವೀಡಿಯೋದಲ್ಲಿರೋ ಫ್ಲವರ್ ಜ್ಯುವೆಲ್ರಿನೇ ನಾನು ಮಾರ್ಕೆಟಲ್ಲಿ ತೊಗೊಂಡಿರೋದು. ಇನ್ನು ನವಿಲ್ಗರ ಬಗ್ಗೆ ಅಂತೂ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಮತ್ತು ಅಗೇನ್ ಹೇಳ್ತೀನಿ. ನಮಗೆ ಪರಿಚಯದವರೊಬ್ಬರು ತೋಟದಲ್ಲಿ ನವಿಲ್ಗಳಿದೆ, ಸೊ ಗರಿಗಳನ್ನ ಬಿಟ್ಟಿರ್ತಾವಲ್ಲ ಕಲೆಕ್ಟ್ ಮಾಡಿ ಕೊಡಿ ಅಂತ ಕೇಳಿದ್ದೆ ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಆವಾಗ ಕಲೆಕ್ಟ್ ಮಾಡಿ ಕೊಟ್ಟಿದ್ದೆ. ಈ ವಿಡಿಯೋ ಕ್ಲಿಪ್ಪಿಂಗು ಫೋಟೋದಲ್ಲಿ ನಾನು ಚೆನ್ನಾಗಿ ಕಾಣಿಸ್ತೀನ ಇಲ್ವಾ ಅಂತ ನೋಡೋದಕ್ಕೆ ತಗೊಂಡಿದ್ದು. ನಾನು ಸುಮಾರು ಒಂದು 4 ತಿಂಗಳಿಂದ ಐಬ್ರೋನೇ ಮಾಡಿಸಿರಲಿಲ್ಲ. ಮುಖ ಎಲ್ಲ ಒಂಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಹಾಗೆಯೇ ಇವಾಗ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಹೇರ್ ವಾಶ್ ಕೂಡ ಮಾಡಿರಲಿಲ್ಲ, ಆಯಿಲ್ ಎಲ್ಲ ಹಾಗೇ ಇತ್ತು. ಸೊ ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ಯಶೋಧ ಥೀಮಲ್ಲಿ ಒಂದಿಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಮಗ ಮಲ್ಕೊಂಡಾಗಿದ್ದಾಗಲೇ ನಾಮ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದೆ, ಶರ್ಟ್ ಹಾಕಿ. ಧೋತಿ ನಾನು ರೆಡಿ ಆದಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಧೋತಿ ಒಂದು ಹಾಕಿರಲಿಲ್ಲ ಅವನಿಗೆ. ನಾನು ಅಂದ್ಕೊಂಡ ಹಾಗೆ ಅವನಿಗೆ ಧೋತಿ ಸ್ವಲ್ಪ ಟೈಟ್ ಆಯಿತು. ಆ್ಯಂಡ್ ಶರ್ಟು ಕೂಡ ಸ್ಲೀವ್ ತುಂಬಾ ಟೈಟ್ ಆಗಿತ್ತು ಅವನಿಗೆ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಅವನಿಗೆ ಧೋತಿ ತುಂಬಾ ಟೈಟ್ ಆಗಿಬಿಟ್ಟಿದೆ. ಇನ್ನೊಂದು 15 ಡೇಸ್ ಆಯಿತು ಅಂತಂದರೆ ಆ ಡ್ರೆಸ್ಸೇ ಬರಲ್ಲ ಅವನಿಗೆ. ಶಾಪಿಂಗ್ ವಿಡಿಯೋದಲ್ಲಿ ಡ್ರೆಸ್ ಸೈಜನ್ನು ತೋರಿಸಿದ್ದೀನಿ, ಇವಾಗಲೂ ಕೂಡ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. 12 ಸೈಜ್ನ ತೊಗೊಂಡಿದ್ದೀನಿ. ಅವನಿಗೆ 16 ಅಥವಾ 18 ತೊಗೊಂಡಿದ್ರೆ 1 ಇಯರ್ವರೆಗೂ ಬರ್ತಾ ಇತ್ತು ಅಂತ ಅನಿಸುತ್ತೆ. ಬಟ್ ಇದು 12 ಆಗಿದ್ದರಿಂದ ಅವನಿಗೆ ಸ್ವಲ್ಪ ಟೈಟ್ ಆಗ್ತಾ ಇತ್ತು. ಸೊ
ಇನ್ನು 15 ಡೇಸ್ ಹೋದರೂ ಅವನಿಗೆ ಹಾಕೋದಕ್ಕಾಗಲ್ಲ. ವೀಡಿಯೋದಲ್ಲಿ ನೋಡೋರ್ಗೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ನಾವು ಹಾಕಬೇಕಾದ್ರೆ ಸ್ಲೀವ್ಸ್ ಎಲ್ಲ ಸ್ವಲ್ಪ ಟೈಟ್ ಆಗಿತ್ತು ಅವನಿಗೆ. ಆ್ಯಂಡ್ ನನ್ನ ಮಗಳನ್ನು ಆ್ಯಂಡ್ ಅವನನ್ನು ಕೂರಿಸ್ಬಿಟ್ಟು ಫೋಟೋಸ್ ತೆಗಿತಾ ಇದ್ವಿ. ನನ್ನ ಮಗಳಿಗೆ ನಾವು ಯಾವುದೇ ಪೋಸ್ ಹೇಳ್ಕೊಟ್ರು ಆ ಪೋಸ್ನ ಕರೆಕ್ಟಾಗಿ ಮಾಡ್ತಾಳೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ. ಈ ಸ್ಯಾರಿ ನಾನು ಸುಮಾರು ಒಂದು 4 ಟೈಮ್ಸ್ ವೇರ್ ಮಾಡಿದ್ದೀನಿ, ಬಟ್ ಒಂದು ಫೋಟೋನು ತೊಗೊಂಡಿರಲಿಲ್ಲ. ಆ್ಯಂಡ್ ನನಗೆ ಯಶೋಧ ಥೀಮ್ಗೆ ಫೋಟೋಸ್ ತೆಗಿಯೋದಕ್ಕೆ ಇದು ಪರ್ಫೆಕ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಸ್ಯಾರಿನ ನಾನು ಚೂಸ್ ಮಾಡಿದ್ದೆ. ನಾನು ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಟೆಂಪಲ್ಗೆ ಹೋಗಬೇಕಾದ್ರೆ ವೇರ್ ಮಾಡಿದ್ದೆ, ಬಟ್ ಅದು ಗ್ರೂಪ್ ಫೋಟೋದಲ್ಲಿ ಒಂದೇ ಬಂದಿದೆ. ಸಿಂಗಲ್ಲಾಗಿ ನಾನು ಒಂದು ಫೋಟೋನು ತೊಗೊಂಡಿರಲಿಲ್ಲ. ನನ್ನ ಹತ್ರ ಎಷ್ಟು ಸ್ಯಾರೀಸ್ ಇದೆ ಅಷ್ಟು ಸ್ಯಾರೀಸ್ನು ವೇರ್ ಮಾಡಿ ಸಿಂಗಲ್ ಫೋಟೋಸ್ನ ತೊಗೊಂಡಿದ್ದೀನಿ. ಬಟ್ ಈ ಸ್ಯಾರಿಗೆ ಎಷ್ಟು ಸತಿ ನಾನು ವೇರ್ ಮಾಡಿದ್ರು ಅದರಲ್ಲಿ ಒಂದು ಫೋಟೋನು ತೊಗೊಂಡಿರಲಿಲ್ಲ. ಇನ್ನು ನನ್ನ ಮಗಳು ರಾಧಾ ಡ್ರೆಸ್ಸಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ಲು ಅಂತ ನೋಡೇ ಇದ್ದೀರಾ. ಆ್ಯಂಡ್ ಅವಳಿಗೆ ಸ್ಲೀವ್ ಸ್ವಲ್ಪನೇ ಟೈಟ್ ಆಯಿತು. ನಾನು ಆಲ್ರೆಡಿ ಹೇಳಿದ್ದೆ ಅವರಿಗೆ ಡ್ರೆಸ್ಸು ಫಿಟ್ ಆಗುತ್ತೋ ಇಲ್ಲೋ ಸ್ವಲ್ಪ ಡೌಟ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಅವಳಿಗೆ ಕರೆಕ್ಟಾಗಿ ಕೂತ್ಕೊಂತು, ಬಟ್ ಸ್ಲೀವ್ಸ್ ಮಾತ್ರ ಸ್ವಲ್ಪ ಟೈಟ್ ಆಯಿತು ಅಷ್ಟೇ. ಸೊ ಅದನ್ನು ನಾವು ರೀಸ್ಟಿಚ್ ಮಾಡ್ಕೊಳ್ಬೇಕು. ನನಗೆ ಟೈಮ್ ಸಿಕ್ಕಿದಾಗ ರೀಸ್ಟಿಚ್ ಮಾಡ್ಕೊಳ್ತೀನಿ. ಆ್ಯಂಡ್ ನಮ್ಮ ಮಮ್ಮಿ ಯಾವುದೋ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ರು ಅಂತ ಅಂದ್ಬಿಟ್ಟು ಅವ್ರ ಜೊತೆಗೆ ಒಂದಿಷ್ಟು ಫೋಟೋಸ್ನ ತೆಗೆದಿದ್ದೆ ನನ್ನ ಮಗಳದು ಆ್ಯಂಡ್ ಮಗಂದು. ನಾನು ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ. ಸೊ ಅದು ವರಮಹಾಲಕ್ಷ್ಮಿ ಹಿಂದಿನ ದಿನ ಬಂದಿತ್ತು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋದಕ್ಕೆ ಆಗಿರಲಿಲ್ಲ. ನಾನು ವರಮಹಾಲಕ್ಷ್ಮಿ ವ್ಲಾಗ್ನ ಹಾಕಿದಾಗ ಒಬ್ಬರು ಕೇಳಿದ್ರಿ ಇದನ್ನು ಎಲ್ಲಿ ಪರ್ಚೇಸ್ ಮಾಡಿದ್ದು, ಇದ್ರದ್ದು ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು. ಸೊ ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ಇದ್ರದ್ದು ಪ್ರೈಸ್ ಬಂದು 1500. ಇದು ಜೋಲಿ. ನನ್ನ ಮಗನಿಗೋಸ್ಕರ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಈ ಜೋಲಿ ಬಗ್ಗೆ ಒಂದು ಲೆಂತಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದನ್ನು ಹೇಗೆ ಯೂಸ್ ಮಾಡೋದು, ಇದರಲ್ಲಿ ಏನೇನೆಲ್ಲ ಬಂದಿರುತ್ತೆ, ಆ್ಯಂಡ್ ಇದನ್ನು ಎಲ್ಲಿ ಬೇಕಾದರೂ ನಾವು ಕ್ಯಾರಿ ಮಾಡ್ಬೋದಾ ಬೇಡವಾ, ಇದಕ್ಕೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ, ಸೊ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಲೆಂತಿ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಆಲ್ಮೋಸ್ಟ್ ಒಂದು 15 ಡೇಸ್ ಆಗ್ತಾನೆ ಬಂತು ಇವಾಗ ಪ್ರಾಡಕ್ಟ್ ಬಂದು. ಸೊ ಹಾಗಾಗಿ ಶಾರ್ಟಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಮಸ್ಕಿಟೋ ನೆಟ್ ಬಂದಿದೆ, ಸೊ ಒಂದು ಜೋಲಿ ಬಂದಿದೆ. ಆ್ಯಂಡ್ ಇದನ್ನು ನಾವು ವಿಂಡೋಗೆ ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಾವು ನಾರ್ಮಲ್ಲಾಗಿ ಮನೇಲಿ ಜೋಲಿ ಎಲ್ಲ ಕಟ್ತೀವಲ್ಲ ಸೀರೆನಲ್ಲಿ, ಸೊ ಆ ಥರ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಪ್ರಾಡಕ್ಟ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಪ್ರೈಸ್ ನೋಡಿಕೊಂಡು ಚೆಕ್ಔಟ್ ಮಾಡಿ ಪರ್ಚೇಸ್ ಮಾಡಿ. ಇವಾಗ ತಾನೇ ಇದರಲ್ಲಿ ನನ್ನ ಮಗನ್ನ ಮಲಗಿಸಿದ್ದೀನಿ. ಅವನು ಎದ್ದೇಳೋ ಅಷ್ಟರಲ್ಲಿ ವೀಡಿಯೋನ ಮಾಡ್ಕೊಳ್ಬೇಕು. ತಲೆ ಹತ್ರ ಈ ರೀತಿ ಜಿಪ್ ಇರುತ್ತೆ ನೋಡಿ, ನನ್ನ ಮಗ ಎಷ್ಟು ಕಂಫರ್ಟಬಲ್ಲಾಗಿ ಮಲ್ಕೊಂಡಿದ್ದಾನೆ ಅಂತಂದ್ಬಿಟ್ಟು. ಆ್ಯಂಡ್ ಹಾಗೆಯೇ ಇದಕ್ಕೆ ಸಿಂಗಲ್ ಸ್ಟಿಚ್ ಹಾಕಿರ್ತಾರೆ. ಸೊ ನೀವು ರೀಸ್ಟಿಚ್ ಮಾಡ್ಕೊಳ್ತೀನಿ, ಡಬಲ್ ಸ್ಟಿಚ್ ಹಾಕೋಣ ಅಂತ ಅಂದರೆ ಹಾಕ್ಕೊಳ್ಬೋದು. ನಾನು ಇದುವರೆಗೂ ಇದಕ್ಕೆ ಡಬಲ್ ಸ್ಟಿಚ್ಚನ್ನು ಹಾಕಿಲ್ಲ, ಟೈಮ್ ಸಿಕ್ಕಿದಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ವಿಂಡೋ ಹತ್ರ ಹಾಕಿದ್ದೀನಿ. ಇದನ್ನು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು, ಎಲ್ಲಾದರೂ ಕ್ಯಾರಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಇದನ್ನು ಕ್ಯಾರಿ ಮಾಡ್ಬೋದು. ಬಟ್ ಇದು ನನಗೆ ಕಂಫರ್ಟಬಲ್ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ಇದನ್ನು ನಾನು ಎಲ್ಲೂ ಕ್ಯಾರಿ ಮಾಡಿಲ್ಲ. ಸೊ ಇದನ್ನು ಬೇಕಿದ್ದರೆ ಆರಾಮ್ಸೆ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಮಕ್ಕಳನ್ನ ಮಲಗಿಸಿರ್ತೀವಲ್ಲ, ಸೊ ಕಾಲಿಂದ ಹಿಡಿದು ತಲೆವರೆಗೂ ಸ್ಪಂಜ್ ಇದೆ. ಸೊ ಮಕ್ಕಳಿಗೆ ತುಂಬ ಸಾಫ್ಟ್ ಆಗಿರುತ್ತೆ. ಆ್ಯಂಡ್ ಗೋಡೆ ಏನಾದರೂ ತಾಕುತ್ತೆ ಅನ್ನೋ ಭಯ ಇರಲ್ಲ. ಆ್ಯಂಡ್ ಮಸ್ಕಿಟೋ ಇರೋದ್ರಿಂದ ತುಂಬಾ ಪ್ರೊಟೆಕ್ಟಿವ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ನಾನು ಇದನ್ನು ತರಿಸಿ ನಮ್ಮಿ ಹತ್ರ ಬಯಸ್ಕೊಂಡೆ. ಯಾಕೆ ಅಂತ ಹೇಳ್ತೀನಿ ಇವಾಗ. ಆಫ್ಟರ್ ಡೆಲಿವರಿ ಆದಮೇಲೆ ನೀವು ವಿಡಿಯೋದಲ್ಲಿ ನೋಡೇ ಇರ್ತೀರ, ನಾವು ಒಂದು ಸ್ಯಾರಿನ ಕಟ್ಟಿದ್ವಿ ಪಾಪುನ ಮಲಗ್ಸೋದಕ್ಕೆ ಅಂತಂದ್ಬಿಟ್ಟು. ಸೊ ಈ ಸ್ಯಾರಿನಲ್ಲಿ ಮಲಗ್ಸೋದು ಬಿಟ್ಟು 1500 ರೂಪಾಯಿ ಕೊಟ್ಟು ಅದನ್ನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಬೈತಾಯಿದ್ರು. ಸೊ ಈ ಸ್ಯಾರಿನ ತೆಗೆದು ಇಲ್ಲಿ ಬೇಕಾದರೂ ನಾವು ಆ ಜೋಲಿನ ಇಲ್ಲಿ ಬೇಕಿದ್ದರೂ ನಾವು ಫಿಕ್ಸ್ ಮಾಡ್ಕೊಳ್ಬೋದು. ಸೊ ಆ ಪ್ರಾಡಕ್ಟ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತರಿಸ್ದೆ. ಬಟ್ ನಮ್ಮ ಮಮ್ಮಿ ಹತ್ರ ಸ್ಯಾರಿಗೆ ಬೈಸ್ಕೊಂಡೆ. ಇದರಲ್ಲಿ ಒಂದು 5 ನಿಮಿಷನೋ 10 ನಿಮಿಷನೋ ಮಲ್ಕೊಳ್ತಾನೆ. ಆಮೇಲೆ ಈ ರೀತಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತೂಗಿದ ತಕ್ಷಣ ಮತ್ತೆ ಮಲ್ಕೊಳ್ತಾನೆ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಕಂಟಿನ್ಯೂಸ್ ಆಗಿ ತೂಗ್ತಾ ಇದ್ದರೆ 1 ಅವರ್ ಅಥವಾ ಒಂದು ಹಾಫ್ ಆನ್ ಅವರ್ ಮಲ್ಕೊಳ್ತಾನೆ ಇದರಲ್ಲಿ. ಈ ಜೋಲಿಲಿ ನಾನು ಡ್ರೈ ಶೀಟ್ಸ್ನ ಯೂಸ್ ಮಾಡ್ತೀನಿ. ಡ್ರೈ ಶೀಟನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಟ್ಟೆ ಹಾಕಿ ನನ್ನ ಮಗನ ಮಲಗಿಸ್ತೀನಿ. ಇವಾಗ ಮಳೆಗಾಲದಲ್ಲಿ ಮಕ್ಕಳು ಜೋಲಿನಲ್ಲಿ ಸುಸು ಮಾಡಿದ್ರೆ ಬೇಗ ಒಣಗೋದಿಲ್ಲ ವಾಶ್ ಮಾಡಿದ್ರು ಕೂಡ. ಸೊ ಹಾಗಾಗಿ ನಾನು ಡ್ರೈ ಶೀಟನ್ನು ಯೂಸ್ ಮಾಡ್ತೀನಿ.
ಇದರಲ್ಲಿ ಸುಮಾರು ಕಲರ್ಸ್ ಅವೈಲೇಬಲ್ ಇದೆ, ಡಿಸೈನ್ಸ್ ಅವೈಲೇಬಲ್ ಇದೆ, ಇಲ್ಲ ಅಂತ ಅಂದ್ರೂ ಸುಮಾರು ವೆರೈಟೀಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಅಂತ ಅನಿಸುತ್ತೋ ಆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿದ್ರಿ ಅಲ್ವಾ ನನ್ನ ಮುದ್ದು ರಾಧಾ ಮತ್ತು ಕೃಷ್ಣ ಯಾವ ರೀತಿ ಕಾಣಿಸ್ತಾ ಇದ್ರು ಅಂತ ಅಂದ್ಬಿಟ್ಟು. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.